ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬರ್ತಿದ್ದೀವಿ ಒಂದು ಪ್ಲೇಸಿಗೆ. ಆ ಪ್ಲೇಸ್ ಇದುವರೆಗೆ ನನಗೆ ಗೊತ್ತಿರೋ ಹಾಗೆ ಯಾರು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸೊ ಫಸ್ಟ್ ವೀಡಿಯೋ ನಮ್ಮದೇ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ಲೇಸ್ ಯಾವುದು ಅಂತ ಹೇಳಲ್ಲ, ಬಟ್ ಆನ್ ದ ವೇ ಒಂದು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಹಟ್ಟಿವಾಳೆಯಿಂದ ಮುಂದೆ ಬರುವಾಗ ರೈಟ್ ಸೈಡಲ್ಲಿ ಬೋರ್ಡ್ ಇದೆ. ಇಲ್ಲಿ ಕೋಟೆಬೆಟ್ಟ ಶ್ರೀ ಈಶ್ವರ ದೇವಸ್ಥಾನ ಅಂತ ಬೋರ್ಡ್ ಇದೆ. ಈ ಬೋರ್ಡ್ದಿಂದ ಕಾಣಿಸ್ತಿದೆಲ್ಲ ರೋಡ್, ಈ ರೋಡಲ್ಲಿ ಮೇಲೆ ಹೋಗಬೇಕು. ಗೈಸ್ ಫುಲ್ ಮಳೆ, ಹೆವಿ ಮಳೆ. ನಾವೆಲ್ಲ ಪ್ಯಾಕ್ ಆಗಿ ಬಂದಿದ್ದೀವಿ, ಗೊತ್ತಿತ್ತು. ರೈನ್ ಕೋಟ್ ಎಲ್ಲ ತೊಗೊಬಂದಿದ್ದೀವಿ. ಆನ್ ದ ವೇ ರೈನ್ ಕೋಟ್ ಹಾಕ್ಕೊಂಡು ಓಡೋದು. ವೀಡಿಯೋದಲ್ಲಿ ಕಳೆದ ಸಲ ವೀಡಿಯೋ ಮಾಡಿರೋರು ತುಂಬ ಜನ ಹೇಳಿದ್ರಿ, ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿ ಬ್ಯಾಕ್ಗ್ರೌಂಡ್ ಕಾಣಿಸ್ತಿಲ್ಲ, ಫೇಸ್ ಜಾಸ್ತಿ ಕಾಣಿಸ್ತಿದೆ ಅಂತ. ಸೊ ಇವತ್ತದು ವೀಡಿಯೋ ಮೆಜಾರಿಟಿ ಆಗಿ ಬ್ಯಾಕ್ ಕ್ಯಾಮ್ರಲ್ಲೇ ಮಾಡೋದು. ಮಳೆ ಮಳೆ ಗೈಸ್ ಮಳೆ. ಒಂದು ನಿಮಿಷ ರೈನ್ ಕೋಟ್ ಹಾಕೊಂಡು ಮತ್ತೆ ವಿಡಿಯೋ ಮಾಡ್ತೀವಿ. ಗೈಸ್ ಆನ್ ದ ವೇ ಫಾಲ್ಸ್ ಇದೆ. ಇದಕ್ಕಿಂತ ಮುಂಚೆ ಒಂದು ಫಾಲ್ಸ್ ಸಿಕ್ಕಿತ್ತು, ಬಟ್ ಈ ಫಾಲ್ಸ್ ವಿಡಿಯೋ ವ್ಯೂ ನೋಡಿ ಗೈಸ್, ಜಲಪಾತ. ಫೋಟೋಸ್ ಮಸ್ತ್ ಬರ್ತೀನಿ. ಗೈಸ್ ಗಾಡಿ ಹತ್ತುತ್ತಿಲ್ಲ. ಜೀಪ್ ಆದರೆ ಬರ ಅಂತ ಹತ್ತಿ ಹೋಗ್ತದೆ. ಇದು 2 ವೀಲರ್, ಕಷ್ಟ ಉಂಟು ಹತ್ತಕ್ಕೆ. ಹಾಂ ಗೈಸ್, ಅವನು ಗಾಡಿ ಕೆಳಗೆ ನಿಲ್ಸೋಕೆ ಹೋದ. ಫುಲ್ ಜಾರ್ತದೆ, ಹತ್ಸೋಕ್ಕೆ ಆಯ್ತಿಲ್ಲ. 2 ವೀಲರ್. ಜೀಪ್ ಆದರೆ ಹತ್ತಿ ಹೋಗ್ಬಿಡ್ತದೆ, ಸ್ಕೂಟಿ ಆದರೆ ಹತ್ತಿಲ್ಲ. ಇಲ್ಲಿ ಗಂಟ ಹೋಗ್ಬೋದು ಅಂತ ಅಂದ್ಕೊಂಡಿದ್ದು, ನೋಡಿದ್ರೆ ಇಲ್ಲಿ ಫುಲ್ ಕಲ್ ರೋಡು. ಆ ಕಡೆ ಸೈಡ್ ಮಾಧವಪುರ ಸೈಡಲ್ಲಿರೋ ಕೋಟೆಬೆಟ್ಟಕ್ಕೆ ಎಲ್ಲರೂ ಹೋಗ್ತಾರೆ, ಬಟ್ ಈ ಸೈಡ್ ಬರೋದು ಕಮ್ಮಿ. ಎಲ್ಲರೂ ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು ಈ ಸೈಡ್ ಪ್ಲೇಸ್ ಇದೆ ಅಂತ. ಸೊ ಇವತ್ತು ಗೈಸ್ ಎಂಥ ಪೊಟ್ಟ ಅಂತ ನೋಡಿ ಗೈಸ್. ಈ ಸೈಡ್ ಇಷ್ಟು ಚಂದ ಇಲ್ಲಿ ಉಂಟು, ಹೋಗ ಅಲ್ಲಿ ಮಧ್ಯದಲ್ಲಿ ಹೋಗ್ತಾನೆ. ಭಾವನಿಗೆ ಪೊಟ್ಟ ಅಂತ ಹೇಳ್ತೀಯಾ? ನೋಡಿ ನೋಡಿ ಗೈಸ್, ಫುಲ್ ಕೋಲ್ಡ್ ಉಂಟು, ಫ್ರಿಜ್ ನೀರು ಥರ ಉಂಟು. ಅಪ್ಪೋ ದೇವ್ರೆ, ಎಲ್ಲಿ ನೋಡಿದ್ರು 2 ರೋಡ್ ಸಿಗ್ತಿದೆ. ರೋಡ್. ನಾನು ಹೆಂಗೆ ರೋಡ್ ಚೂಸ್ ಮಾಡ್ತಿದ್ದೀನಿ ಅಂದರೆ ಏನಂದರೆ ಟೆಂಪಲ್ ಇರೋದು ಬಿಟ್ಟದ ಮೇಲೆ. ಸೊ ಕೆಳಗೆ ಹೋಗೋದು ಬೇಡ, ಮೇಲೆನೇ ನಡ್ಕೊಂಡು ಹೋಗುವ. ಎಲ್ಲಾದರೂ ಒಂದು ಪೀಕಿಗೆ ತಲುಪ್ತೀವಿ ಅಂತೇಳೋ ಒಂದು ಕಾನ್ಫಿಡೆನ್ಸ್ ಹೋಗ್ತಾ ಇದ್ದೀವಿ. ಗೈಸ್ ತಿನ್ನಕ್ಕೂ ಏನು ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಅಳ್ಳು ಬ್ಯಾಕ್ಗ್ರೌಂಡ್ ವ್ಯೂ ನೋಡಿ. ಮಾತಾಡಲಿಕ್ಕೆ ಆಗ್ತಿಲ್ಲ ನನಗಂತೂ, ಸುಸ್ತಾಗ್ಬಿಟ್ಟಿದೆ. ಹತ್ತಲಿಕ್ಕೆ ಆಗ್ತಿಲ್ಲ. ಅಲ್ಲಿ ಯಾಕಾದರೂ ಬಂದೆ ಅಂತ ಅನ್ನಿಸ್ತಿದೆ ನೋಡಿ. ಬರೀ ಮೊಟ್ಟೆನೇ ಇರೋದು, ಅರ್ಧ ಕಾಲೆಲ್ಲ ಬಿದ್ದೋದಂಗೆ ಆಯ್ತು. ಗೈಸ್ ನಾವಿಲ್ಲಿ ವಿಡಿಯೋ ಮಾಡ್ಕೊಂಡೆ ಆಯ್ತು, ಹೋಗಿ ತಲುಪಿಲ್ಲ. ಇನ್ನೆಷ್ಟು ದೂರ ನಡೆಯಕ್ಕುಂಟು ಅಂತಾನೆ ಗೊತ್ತಿಲ್ಲ. ಬೆಟ್ಟ ಕಾಣಿಸ್ತಿದೆ ಅಲ್ಲಿ. ಈ ಕಡೆಯಿಂದ ನಾನು ಒಂದ್ಸಲಿನೂ ಬಂದಿಲ್ಲ, ನಮಗೆ ಐಡಿಯಾನೂ ಇಲ್ಲ. ಅಲ್ಲಿ ನೋಡಿ ಬೆಟ್ಟ ಕಾಣಿಸ್ತಿದೆ. ನಂಗೆ ಅನ್ಸುತ್ತೆ ಅದೇ ಆ ಬೆಟ್ಟದ ಮೇಲೆ ಅಂತ ಅನ್ಸುತ್ತೆ. ನೋಡಿ ಇದೇನು ಗೊತ್ತಾಯ್ತಾ? ಮುಳ್ಳಂದಿ ಮುಳ್ಳು. ಕಾಟಿದು ಹೆಜ್ಜೆ ಗುರುತಿದೆ, ತೋರಿಸ್ತೀನಿ ನೋಡಿ ನೀರಲ್ಲಿ. ಜಾಗ್ವರ್ ಅದನ್ಸುತ್ತೆ ಅಟ್ಯಾಕ್ ಮಾಡಿರೋದು. ಅದ್ರದ್ದು ಪಗ್ ಮಾರ್ಕ್ಸ್ ಇದೆ ನೋಡಿ 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 ಅಂದರೆ ಗೈಸ್ ಇಲ್ಲಿ ಏನಂದರೆ ಕಾಟಿದು ಪಗ್ ಮಾರ್ಕ್ ಇದೆ. ಒಂದು
ಹುಲಿಯೇ ಗೊತ್ತಿಲ್ಲ, ಬಟ್ ಎಕ್ಸಾಕ್ಟ್ ಹುಲಿದು ಪಗ್ಮಕ್ಸ್ ಥರ ಇದೆ. ಹುಲಿ ಇಲ್ಲಾಂದರೆ ಬೇರೆ ಯಾವ್ದಾದ್ರು ಆ್ಯನಿಮಲ್ ಆಗಿರ್ಬೋದು, ಬಟ್ ಪಗ್ಮಕ್ಸ್ ಅಂತ ಇದೆ. ಒಂದಂತೂ ಕಾಟಿದು ಫಿಕ್ಸ್ ಅದು, ಬಟ್ ಇದು ಯಾವ್ದ್ರದ್ದು ಅಂತ ಗೊತ್ತಿಲ್ಲ. ನೋಡಿ ಹೇಗಿದೆ ಪಗ್ಮಕ್ಸ್, ದೊಡ್ಡದು ನೋಡಿ. ಅಣ್ಣ ನನ್ನ ಕೈಲಾಗ್ತಿಲ್ಲ. ಅಯ್ಯೋ ಇಲ್ಲಿವರೆಗೆ ಬಂದ್ವಿ. ಓ ಹಾಂ ಅಷ್ಟೇ ಆತಿಗೆನಾ? ಹಾಂ ರೋಡಿಲ್ವಾ? ಅಯ್ಯೋ ರೋಡ್ ಇದೆಯಾ? ഉമ്പളെ പോടാണ്ട് അല്ലെന്ന് ചാതി മനുഷ്യർ നടത്താൻ ഇരിച്ചുണ്ട്. ಟಾಪಿಗೆ ಬಂದು ತಲುಪಾಯಿತು. ವ್ಯೂ ಕ್ರೇಜ್ ಇದೆ. ಮುಂಗಾರು ಮಳೆಯೇ ಗೈಸ್, ನಮ್ಮ ರಿಲೇಷನ್ ಒಬ್ಬರಿಗೆ ಕಾಲ್ ಕನೆಕ್ಟ್ ಆಯಿತು ಪುಣ್ಯಕ್ಕೆ, ನೆಟ್ವರ್ಕ್ ಸಿಕ್ಕಿ. ಅವ್ರು ಹೇಳಿದ್ರು ಪ್ಲೇಸ್ ಅಲ್ಲಿಂದ ಬೆಟ್ಟದ ಮೇಲೆ ಹೋಗಿ ನಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹೋಗ್ತಿದ್ದೀವಿ, ನೋಡಬೇಕು ಅವ್ರು ಹೇಳೋ ಪ್ಲೇಸ್ ಯಾವುದು, ನಾವು ಯಾವುದು ಹೇಳೋ ಪ್ಲೇಸ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ಬಟ್ ದೇವ್ರನ್ನ ನಂಬಿ ಕಣ್ಣು ಮುಚ್ಚಿ ಹೋಗ್ತಿದ್ದೀವಿ. ಒಂದು ಎಷ್ಟು 6 ಕಿಲೋಮೀಟರ್ಸ್ ನಡೆದಿರ್ಬೋದು ಅಂತ ಅನಿಸುತ್ತೆ, ಅಷ್ಟು ನಡೆದಿದ್ದೀವಿ. ತಮ್ಮಿ ಕಟ್ಟಿದೆ ಗಾಯ್ಸ್. ಫೈನಲಿ ಬಂದು ತಲುಪಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆ ನೋಡಿ. ಹಬ್ಬ ಅಲ್ಲದೆ ಚೋದ ನೋಡಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಪಾದರಕ್ಷೆಗಳನ್ನು ಕಳಚಿ ಶುದ್ಧತೆಯನ್ನು ಕಾಪಾಡಿ ಗೈಸ್. ಇಲ್ಲಿಂದ ದೇವ್ರದ್ದು ಏರಿಯಾ. ಫೈನಲಿ ಬಂದು ತಲುಪಿದ್ವಿ ಟೆಂಪಲ್ಗೆ. ತುಂಬ ಜಾರ್ತದೆ ಇಲ್ಲಿ ಕಲ್ಲು. ಸ್ಪೆಷಲಿ ಮಳೆಗಾಲದಲ್ಲಿ ಯಾರು ಬರಲ್ಲ ಅಂದ್ಕೊಳ್ತೀನಿ. ನಮ್ಮ ಥರ ಯಾರಾದರೂ ಹುಚ್ಚಿರೋರು ಮಾತ್ರ ಬರೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಳೆಗಾಲದಲ್ಲಿ ಬಂದವರು ತುಂಬ ಜಾರುತ್ತೆ, ತುಂಬ ಕೇರ್ಫುಲ್ಲಾಗಿರಬೇಕು. ದೇವರೇ, ನಿನ್ನ ಭಕ್ತರನ್ನು ಎಷ್ಟು ಕಾಡಿಸಿದೆ ನೀನು. ಹಾಂ, ಯಾಕೆ ಪರಮಾತ್ಮ, ನಿನಗೆ ಸ್ವಲ್ಪ ಕೆಳಗೆ ಕೂರಬಹುದಾಗಿತ್ತಲ್ಲ. ಒಪ್ಪ ತಮ್ಮಿ ಸಕ್ಕ ಜಾರ್ಗಂಡು. ಪಪ್ಪಿ ಫೈನಲಿ ತಮ್ಮಿ ಚೂದ ನೋಡು, ಸಕ್ಕ ಜಾರ್ಗಂಡು, ಜಿಂಜು ಜಾರ್ಗಂಡು ಎಡ್ಡೆ ಜಾರ್ಗಂಡು ಬಣ್ಣಗೆ ಜಾರಂಡು ಬರ್ಕು ಜಾರ್ಗಂಡಿ ಮೆಲ್ಲ ಸಕ್ಕ ಜಾರ್ಗಂಡು. ಒಂದು ಅಕ್ಕ ಮುಂಬಳೆ ಮೆತ್ತರು ಉಳಿತುಂಡು. ಸಣ್ಣೊಂದು ಕಾಡು ಕೋಳಿ ನೋಡಿದೆ, ಆದ್ರೆ ತೋರಿಸ್ತೀನಿ. ಕೋಟೆ ಬೆಟ್ಟ ತುಂಬ ಪಾಪ್ಯುಲರ್ ಆಗಿದೆ, ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಈ ಪ್ಲೇಸ್ ಇದೆಯಲ್ಲ, ಈ ಕೋಟೆ ಬೆಟ್ಟ, ಇಲ್ಲಿಗೆ ಯಾರು ಬರಲ್ಲ. ಹಾಗಾಗಿ ಅಷ್ಟೇನು ಏನು ಹಾಕಿಲ್ಲ. ಬಟ್ ಇನ್ನೂ ಎಷ್ಟು ಟಾಪಿಗೆ ಬರಬೇಕು ಗೊತ್ತಿಲ್ಲ. ಟೆಂಪಲ್ ಅಂತೂ ಕಾಣಿಸ್ತಿಲ್ಲ ನಮಗೆ. ದೇವರು ಹೆಂಗೆ ಮಾಡ್ತಿದ್ದೇನೆ ಅಂದರೆ, ನಮಗೆ 5 ಸೆಕೆಂಡ್ ಖುಷಿ ಕೊಟ್ಬಿಟ್ಟು ಮತ್ತು ಅರ್ಧ ಗಂಟೆ ನಡೆಯೋ ಥರ ಮಾಡ್ತಿದ್ದಾರೆ. ಯಾಕೆ ದೇವ್ರೆ, ಯಾಕೆ ಹಿಂಗೆ ಮಾಡ್ತೀರ? ಅಯ್ಯೋ ಕಲ್ಲು ತಮ್ಮಿ, ಕಲ್ಲು ಕನ್ನ ಮುಟ್ನಾಗ ಚೂತ ನೋಡು, ಬೆಂಡು ಕಲ್ಲು ಜಾರಗಂಡು ಪಂಟ ಗಟ್ಟಿದಿ ಕಲ್ಲು.
ಇರೋದು ಅಂತ ಅಂದ್ಕೊಳ್ತೀನಿ. ಅಬ್ಬಾ ತುಂಬ ಜಾರ್ತಿದೆ. ಹೋ ಹಾಂ ಟೆಂಪಲ್ ಇಲ್ವಾ ಗೈಸ್? ಆಗ್ಲಿಂದ ಹಾಂ ಸಿಕ್ತು ಗೈಸ್, ಸಿಕ್ತು ದೇವ್ರೆ ಪರಮಾತ್ಮ. ಹೂ ತಮ್ಮಿ, ದಿ ಅಲ್ಟಿಮೇಟ್ ಟಾಪಲ್ಲಿದ್ದೀವಿ ನಾವು. ಹೋಗ್ಬಿಡ ತಮ್ಮಿ, ಹೋದ ಟೆಂಪಲ್ ಕಟ್ಟಂಗತ್ತ. ಓಡಿತ್ತು ನಾವು ಹೋದ್ರದ್ದು ಹೋಗ್ತಿದ್ವಿ ಆಗ್ಲಿಂದ ಪುನಃ ಬೋರ್ಡ್ ಸಿಕ್ತಲ್ಲಿಂದ ಪುನಃ ನಡೀತಾನೆ ಇದ್ವಿ. ಹೋಗಿ ನಾವು ಗರ್ವಾಲೆಗೆ ತಲುಪೋದಿದ್ರೆ ಸಾಕು ಅಂತ ಅನ್ಸ್ಬಿಟ್ಟಿದೆ. ಚಂದ ಕಾಣಿಸ್ತಿದೆ. ಯಾರೋ ಮನುಷ್ಯರೇ ರೋಡ್ ಮಾಡಿದ ಥರ ಇದೆ. ಬಟ್ ಸ್ವಲ್ಪ ಭಯನೂ ಆಗ್ತಿದೆ. ಓಹ್ ಗೈಸ್, ಹಾಂ ಟೆಂಪಲ್ ಸಿಕ್ತು ನೋಡಿ. ಸೊ ಇಲ್ಲೊಂದು ದ್ವಾರ ಥರ ಇದೆ. ಇದನ್ನ ನೋಡಿ ಟೆಂಪಲ್ ಸಿಕ್ತು ಅಂದ್ಕೊಂಡೆ. ನೋಡುವ ಎಸ್ ಇದೇ ಲಾಸ್ಟ್. ಇಲ್ಲಿ ಮುಂದೆ ಟೆಂಪಲ್ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದರೆ ನಾನಂತೂ ಹೋಗೋನಲ್ಲ. ಬಾಣೆ ಸೂಜು ನೋಡಿ ತಮ್ಮಿ. ಗೈಸ್ ಡಿಸಪಾಯಿಂಟ್ಮೆಂಟ್ ಆಗ್ತಿದೆ ನನಗೆ, ಯಾಕಂದರೆ ಇಲ್ಲಿ ಬರುವಾಗ ಏನು ಕಾಣಿಸಲ್ಲ. ಚಾಂದೇನು ಮುಂಚೆ ಮನುಷ್ಯರೇ ಕಲ್ಲು ಜೋಡಿಸ್ತೀನಿ ರೀ ಉಂಡತ. ಇಲ್ಲಿ ಬಂದು ಇಲ್ಲಿ ಏನು ಕಾಣಿಸ್ತಿಲ್ಲ, ಖಾಲಿ ಒಂದು ಜಾಗ ಇದೆ ಅಷ್ಟೇ, ಕಲ್ಲು. ಟೆಂಪಲ್ ಕಾಣಿಸ್ತಿಲ್ಲ. ಆದರೆ ಅಟ್ಲೀಸ್ಟ್ ಒಂದು ದೇವ್ರ ಕಲ್ಲಾದರೂ ಕಾಣಿಸಿದ್ರೆ ಖುಷಿ. ಇಲ್ಲಿ ಬರೋರು ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಎಡ್ಜಿಗೆ ಹೋಗ್ಬೇಡಿ. ಕಟ್ಟು ನಾಂಡೆ ಹಾಂ ಕಟ್ಟು. ಗೈಸ್ ಸಿಕ್ತು, ಟೆಂಪಲ್ ಸಿಕ್ತು. ಕಲ್ಲು ಕಾಣಿಸ್ತಿದ್ಯಾ? ಫೈನಲಿ ನಾವು ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀವಿ. ನೋಡಿ ಇಲ್ಲಿ ಬಂದಿದ್ದಾರೆ ಗೈಸ್. ಫೈನಲಿ ಒಂದು 6 to 7 ಕಿಲೋಮೀಟರ್ಸ್ ನಡೆದು ಬಂದು ತಲುಪಿದ್ದೀವಿ. ಇಲ್ಲಿ ಟಾಪಿಗೆ ತಲುಪಿದ್ದೀವಿ. ಬಂದು ಫಸ್ಟ್ ನೋಡ್ದಂಗೆ ಹೆವಿ ಮಳೆ ಬರ್ತಿದೆ. ಫಸ್ಟ್ ನೋಡ್ದಂಗೆ ಟೆಂಪಲ್ ಸಿಗ್ತದೆ. ಈ ಟೆಂಪಲ್ಗೆ ಒಂದು ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಈ ಟೆಂಪಲ್ ಬಗ್ಗೆ ನಂಗೆ ಗೊತ್ತಿದೆ, ನಮ್ಮ ಅಜ್ಜಿ ಹೇಳಿದ ಕತೆ. ಏನು ಅಂತ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ಟೆಂಪಲ್ ಸ್ಟಾರ್ಟ್ ಬಂದಂಗೆ ಎಂಟ್ರಿ ಆದಂಗೆ ಫಸ್ಟ್ ನಿಮಗೆ ಸಿಗೋದು ಏನಂದರೆ, ಇದು ನಂದಿದು ಮೂರ್ತಿ ಸಿಗುತ್ತೆ. 1 2 4 ನಂದಿದು ಮೂರ್ತಿ ಇದೆ. ಅದಾದಂಗೆ ಈ ಕಡೆ ತಿರುಗಿದ್ರೆ ನಮ್ಮ ದೇವರ ಟೆಂಪಲ್ ಕಾಣಿಸುತ್ತೆ ನೋಡಿ. 2 ತ್ರಿಶೂಲ ಇದೆ. ಇಲ್ಲಿಂದ ಈ ಥರ ಎಂಟ್ರ್ ಆದರೆ ಟೆಂಪಲ್ ಸಿಗುತ್ತೆ ಫಸ್ಟ್. ಅದಾದಮೇಲೆ ಟೆಂಪಲ್ದು ಲೆಫ್ಟ್ ಸೈಡ್ ನೋಡಿ 2 ಕಲ್ಲುಗಳಿದೆ. ಈ ಕಲ್ಲುಗಳಿದೆಯಲ್ಲ, ಇಲ್ಲೆರಡಿದೆ. ಇಲ್ಲದಿದೆ ಟೆಂಪಲ್ ಸೈಡ್ ಆ್ಯಂಗಲ್ ಹೀಗಿದೆ. ಫುಲ್ ಕಲ್ಲಿಂದ ಮಾಡಿರೋಂಥ ಟೆಂಪಲ್ ನೋಡಿ. ಈ ಕಡೆ ಬಂದರೆ ಈಗಿನ ಒಂದು ಕಲ್ಲಿದೆ, ರೌಂಡ್ ಟೆಂಪಲ್ ಇದೆ. ಇದರೊಳಗೆ ನಾಗದೇವರಿದ್ದಾರೆ, ಬೇಡ್ಕೊಳ್ಳಿ. ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ಥರ ಬಂದರೆ ಇಷ್ಟೇ ಒಂದು ಸಣ್ಣ ಟೆಂಪಲ್ ಈ ಥರ ಇದೆ. ಟೆಂಪಲ್ ನೋಡಿ ಸೈಡ್ ಆ್ಯಂಗಲಿಂದ ಈ ಥರ ಇದೆ. ಟೆಂಪಲ್ ಹೀಗಿದೆ ನೋಡಿ, ಹೀಗಿದೆ.
ಸೊ ಈ ಕಲ್ಲಿಗೆ ಹತ್ತಿ ನೋಡಿದ್ರೆ ಕಲ್ಲಿಗೆ ಹತ್ತಿ ತೋರಿಸ್ಬೇಕಂದ್ರೆ ಸೊ ಈ ಥರ ಇದೆ ಟೆಂಪಲ್. ಎಷ್ಟು ಅನಿಸಲ್ಲ ಎಸ್ ನೋಡಿ ಹೇಗೆ ಬರ್ತಿದೆ ಅಂತ. ತುಂಬ ಫಾಸ್ಟಾಗಿ ಬರ್ತಿದೆ ಗಾಳಿ. ನಮಗೆ ಹೊಡಿತಿಲ್ಲ, ಆ ಕಡೆಗೇನೆ ಹೋಗ್ತಿರೋದು ಗಾಳಿ. ನೋಡಿ ಹೇಗಿದೆ ಗೈಸ್. ಮೇಲಿಂದ ಬಂದ್ವಿ, ಚಪ್ಪಲಿ ಇಟ್ಟ ಪ್ಲೇಸಿಗೆ ಬಂದ್ವಿ. ನಾನು ಬಂದಿಲ್ಲಿ ಏನಂದರೆ ಮಾಡಿರೋ ವೀಡಿಯೋನ ಸ್ವಲ್ಪ ಪ್ಲೇ ಮಾಡಿ ನೋಡಿದೆ, ಏನು ವಾಯ್ಸ್ ಕೇಳಿಸ್ತಿಲ್ಲ. ಸೊ ಏನಂದರೆ ಅಲ್ಲಿ ಆ ಟೆಂಪಲ್ ಬೇಸಿಕಲಿ ಬಂದುಬಿಟ್ಟು ಪಾಂಡವರು ಕಟ್ಟಿರೋದು. ಯಾಕಂದರೆ ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ ವನವಾಸಕ್ಕೆ ಬಂದಿದ್ದೀರಲ್ಲ, ಹಾಗೆ ಏನಂದರೆ ಪಾಂಡವರಿಗೆ ಏನಂದರೆ ದಿನ ಶಿವಪೂಜೆ ಆಗಬೇಕಿತ್ತು. ಸೊ ಈ ಪ್ಲೇಸಿಗೆ ಬರುವಾಗ ಇಲ್ಲಿ ಸಂಜೆ ಆಗಿತ್ತು ಈ ಪ್ಲೇಸಿಗೆ ಬರುವಾಗ. ಸೊ ಇಲ್ಲಿ ಶಿವಪೂಜೆ ಮಾಡಲಿಕ್ಕೆ ಅಲ್ಲೊಂದು ಶಿವಲಿಂಗನ ಸ್ಥಾಪನೆ ಮಾಡಿಬಿಟ್ಟು ಶಿವಪೂಜೆ ಮಾಡಿದ್ರು. ಅಲ್ಲಿಂದ ಅಲ್ಲಿ ಆ ಈಶ್ವರ ದೇವದ್ದು ಎಂಥ ಆರಾಧನೆ ಶುರು ಆಯಿತು. ಸೊ ಅಲ್ಲಿ ಎಡದ ಸೈಡಲ್ಲಿ 2 ಕಲ್ಲುಗಳಿತ್ತು ರೌಂಡ್. ಅದೇನೆಂದರೆ ಭೀಮ ಅಕ್ಕಿಲಿ ಏನೋ ಒಂದು ಮಾಡಲಿಕ್ಕೆ ಅದನ್ನ ಯೂಸ್ ಮಾಡಿದಂತೆ. ಸೊ ಅದು ಏನಕ್ಕೆ ಯೂಸ್ ಮಾಡಿದ್ರು ಅಂತ ಎಕ್ಸಾಕ್ಟ್ಲಿ ನಮಗೆ ಗೊತ್ತಿಲ್ಲ. ಸೊ ಅದು ಭೀಮ ಯೂಸ್ ಮಾಡಿರೋಂಥ ಕಲ್ಲು. ಸೊ ಇದು ಬೇಸಿಕಲಿ ಬಂದುಬಿಟ್ಟು ಪಾಂಡವರು ಕಟ್ಟಿರುವಂಥ ಒಂದು ಟೆಂಪಲ್. ಇದು ನೀವು ಕೋಟೆಬೆಟ್ಟ ಸೈಡಿಂದ ಹೋಗಿದ್ರೆ, ಕೋಟೆಬೆಟ್ಟ ಮಾದಪುರ ಕೋಟೆಬೆಟ್ಟ ಇದೆಯಲ್ಲ, ಅಲ್ಲಿ ಬಾಟಮಲ್ಲಿ ಟೆಂಪಲ್ ಇರೋದು. ಅದರದ್ದು ಬ್ಯಾಕ್ ಸೈಡ್ ಒಂದು ದೊಡ್ಡ ಕಲ್ಲಿದೆ. ಆ ಕಲ್ಲು ಇದೆಯಲ್ಲ, ಆ ಬೆಟ್ಟದ ಟಾಪ್ ಫ್ಲೋರ್ ಇದು. ಈ ಸೈಡಿಂದ ಬಂದರೆ ನಾವು ಈಗ ಮುಕ್ಕೋಡ್ಲು ಸೈಡಿಂದ ಬಂದಿರೋದು ಇದು. ಈ ಸೈಡಿಂದ ಬಂದರೆ ಇದು ಮುಕ್ಕೋಡ್ಲು ಕೋಟೆಬೆಟ್ಟ ಟೆಂಪಲ್. ಆ ಕಡೆ ಹೋದರೆ ಅದು ಗರವಲಟು ಕೋಟೆಬೆಟ್ಟ ಟೆಂಪಲ್. ಬಟ್ ಟೆಂಪಲ್ ಬೇರೆನೇ. ಇದು ಟಾಪ್ ಫ್ಲೋರಲ್ಲಿ ಇರುವಂಥ ಟೆಂಪಲ್. ಇಲ್ಲಿ ವರ್ಷಕ್ಕೊಂದ್ಸಲಿ ಪೂಜೆ ಆಗುತ್ತೆ, ಊರು ನೆಮ್ಮೆ ಆಗುತ್ತೆ. ಆಗ ಇಲ್ಲಿ ಊರವರೆಲ್ಲ ಬಂದುಬಿಟ್ಟು ಇಲ್ಲಿ ನೆಮ್ಮೆ ಮಾಡಿ ಹಬ್ಬ ಮಾಡಿ ಹೋಗ್ತಾರೆ. ಸೊ ಅಷ್ಟೇ, ಟೆಂಪಲ್ದು ಅಷ್ಟೇ. ವೀಡಿಯೋ ಎಷ್ಟು ಕರೆಕ್ಟ್ ಬಂದಿದೆ ಗೊತ್ತಿಲ್ಲ. ಸೊ ಮೇಲೆ ಏನಂದರೆ ಮೇಲೆ ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ, ಇಲ್ಲಿ ಸ್ವಲ್ಪ ಗಾಳಿ ಎಲ್ಲ ಕಮ್ಮಿ ಇದೆ. ಸೊ ಮೇಲೆ ಹೆವಿ ಗಾಳಿ, ಹೆವಿ ಮಳೆ, ಆಗೋದೇ ಇಲ್ಲ, ನಿಲ್ಲಕ್ಕೂ ಆಗಲ್ಲ ಅಷ್ಟೊಂದು ಗಾಳಿ. ಬಟ್ ಟೆಂಪಲ್ ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಸೊ ಅಷ್ಟೇ, ಟೆಂಪಲ್ ಫುಲ್ ಕಲ್ಲಿಂದ ಮಾಡಿರುವಂಥ ಟೆಂಪಲ್ ಒಳಗಡೆ ಒಂದು ನಂದಿದು ಮೂರ್ತಿ ಇದೆ, ಇನ್ನೊಂದು ನಂದಿದು ಮೂರ್ತಿ ಇದೆ. ಬಟ್ ಇನ್ನೊಂದು ಶಿವಲಿಂಗ ಇದೆ. ಅದು ಬಿಟ್ಟರೆ ಅದರದ್ದು ಬ್ಯಾಕ್ ಸೈಡು ಒಂದು ನಾಗದೇವ್ರದ್ದೊಂದು ಸ್ಥಾನ ಇದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ, ಅಷ್ಟೇ. ಇದು ಬೇಸಿಕಲಿ ಒಂದು ಪಾಂಡವರು ನಿರ್ಮಿಸಿದಂಥ ಒಂದು ಟೆಂಪಲ್. ಸೊ ಈ ಟೆಂಪಲಿಗೆ ನಾವಿಲ್ಲಿ ಬರಲಿಕ್ಕೆ ಒಂದು 7 ಕಿಲೋಮೀಟರ್ಸ್ ನಡೆದಿದ್ದೀವಿ. ಸೊ ಈಗ ರಿಟರ್ನ್ ಹೋಗ್ತಿದ್ದೀವಿ, ಅಲ್ಲಿ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಗಾಯ್ಸ್, ಇವತ್ತಿಗೆ ಈ ವಿಡಿಯೋಗೆ ಇಷ್ಟೇ. ಸೊ ನೆಕ್ಸ್ಟ್ ಇನ್ನೂ ಈ ಥರದ್ದು ಹೊಸ ವೀಡಿಯೋಸ್ ಬರುತ್ತೆ. ನಿಮ್ಮ ಜೊತೆ ಕೇಳೋದೇನೆಂದರೆ, ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ನಾವೀಗ ಸ್ಟಾರ್ಟಿಂಗ್ ವ್ಲಾಗ್ ಮಾಡ್ತಿರೋದು. ವ್ಲಾಗ್ ಹೇಗೆ ಬರ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಿಮ್ಮ ಒಪಿನಿಯನ್ ಏನಿದೆ, ಏನು ಬೆಟರಾಗಿ ಮಾಡ್ಬೋದು ಅಂತ ನಮಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಈ ಥರದ್ದು ಹೊಸ ವೀಡಿಯೋಸ್ ಬರುತ್ತೆ. ಸೊ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ. ಓಕೆ ಗಾಯ್ಸ್, ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಬೈ.